ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸಂಚಿಕೆಯಲ್ಲಿ ನಾವು ಛೇದಿಸುವ ಆಕೃತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಿಮಗೆ 32ರಿಂದ 35ರವರೆಗಿನ ಪ್ರಶ್ನೆಗಳು ಛೇದಿಸುವ ಆಕೃತಿಗಳನ್ನು ಬರ್ತವೆ. ಸೂಚನೆಗಳು: ಈ ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವ ಆಕೃತಿಯನ್ನು ಹಾಗೂ ಪ್ರತಿ ಚಿತ್ರವು ಸೂಚಿಸುವ ಗುಂಪನ್ನು ಆಧರಿಸಿದೆ ಹೇಳಿದ್ದಾರೆ. ಆಮೇಲೆ ಇಲ್ಲಿ ವೃತ್ತಾಕಾರದ ಸಂಕೇತವನ್ನು ಸಂಶೋಧಕರು, ತ್ರಿಭುಜದ ಸಂಕೇತವನ್ನು ಶಿಕ್ಷಕರು ಮತ್ತು ಚೌಕದ ಒಳಗಡೆ ಇರುವಂಥವರು ಲೇಖಕರು ಅಂತ ಅವರು ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ 3 ಆಕೃತಿಗಳನ್ನು ಪರಸ್ಪರ ಛೇದಿಸುವ ಹಾಗೆ ಕೊಟ್ಟು ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ. ಈಗ ನಾವು 32ನೇ ಪ್ರಶ್ನೆ ನೋಡೋದಾದರೆ, ಇಲ್ಲಿ ಶಿಕ್ಷಕರಾಗಿಯೂ ಸಹ ಕಾರ್ಯನಿರ್ವಹಿಸುವ ಸಂಶೋಧಕರನ್ನು ಪ್ರತಿನಿಧಿಸುವ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡಬೇಕು, ಶಿಕ್ಷಕರಾಗಿಯೂ ಕಾರ್ಯನಿರ್ವಹಿಸಬೇಕು ಮತ್ತು ಸಂಶೋಧಕರು ಆಗಿರಬೇಕು. ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವ ಸಂಶೋಧಕರ ಸಂಖ್ಯೆ. ಇಲ್ಲಿ ಸಾಮಾನ್ಯವಾಗಿ ನೀವು ಚಿತ್ರ ನೋಡಬೇಕು. ಸಂಶೋಧಕರು ಅಂತ ಹೇಳಿದ್ರೆ ವೃತ್ತಾಕಾರದ ಒಳಗಡೆ ಬರ್ತಾರೆ, ಶಿಕ್ಷಕರು ಅಂದರೆ ತ್ರಿಭುಜದ ಒಳಗಡೆ. ಹಾಗಾಗಿ ತ್ರಿಭುಜದ ಒಳಗಡೆ ಇಲ್ಲಿ 2 ಬಂದಿರೋದ್ರಿಂದ ನಾವು ಆಪ್ಷನ್ 2 ನಾವಿಲ್ಲಿ ಆಯ್ಕೆ ಮಾಡಬೇಕು. ಇನ್ನು ಮುಂದಿನ ಒಂದು ಪ್ರಶ್ನೆ, ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವ ಮತ್ತು ಸಂಶೋಧಕರಾಗಿರುವ ಲೇಖಕರು ಅಂತ ಕೊಟ್ಟಿದ್ದಾರೆ. ಅಂದರೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಸಂಶೋಧಕರು ಆಗಿರಬೇಕು ಮತ್ತು ಲೇಖಕರು ಆಗಿರಬೇಕು. ಇಲ್ಲಿ ಸಾಮಾನ್ಯವಾಗಿ ನಾವು 3 ವೃತ್ತಗಳನ್ನು ಎಲ್ಲಿ ಛೇದಿಸ್ತದೆ ಅನ್ನೋದನ್ನು ನೋಡಬೇಕು. ಶಿಕ್ಷಕರಾಗಿರುವ, ಸಂಶೋಧಕರು ಆಗಿರುವ, ಲೇಖಕರು ಅಂತೇಳಿದ್ರೆ ಇಲ್ಲಿ 3 ನಾವಿಲ್ಲಿ ಏನು ಮಾಡಬೇಕು, ತೆಗೆದುಕೊಳ್ಬೇಕು. ಇಲ್ಲಿ ಆಪ್ಷನ್ 1 ಸರಿಯಾದಂತಹ ಉತ್ತರ ಆಗುತ್ತೆ. ಇನ್ನು 34ನೇ ಪ್ರಶ್ನೆ ನೋಡೋದಾದರೆ, ಸಂಖ್ಯೆ 4 ಪ್ರತಿನಿಧಿಸುವುದು ಅಂತ ಕೊಟ್ಟಿದ್ದಾರೆ. ಸಂಖ್ಯೆ 4 ಪ್ರತಿನಿಧಿಸುವುದು ಅಂದರೆ ಇಲ್ಲಿ 4 ಏನನ್ನು ಪ್ರತಿನಿಧಿಸುತ್ತೆ? ಇಲ್ಲಿ 4 ನಂಬರ್ ಇದೆ. ಇದು ವೃತ್ತಾಕಾರ ಮತ್ತು ಚೌಕದ ಒಳಗೆ ಬಂದಿರೋದ್ರಿಂದ ನಾವು ಇಲ್ಲಿ ಆಪ್ಷನನ್ನು ನೋಡಿದಾಗ ಶಿಕ್ಷಕರು ಆದರೆ ಲೇಖಕರಲ್ಲ, ಸಂಶೋಧಕರು ಆದರೆ ಶಿಕ್ಷಕರಲ್ಲ, ಸಂಶೋಧಕರಾಗಿರುವ ಲೇಖಕರು ಅಂತ ತಗೊಳ್ಬೋದು. ಇಲ್ಲಿ 34ನೇ ಪ್ರಶ್ನೆ 4 ನಂಬರ್ ಏನು ಸೂಚಿಸಿದರೆ ಸಂಶೋಧಕರಾಗಿರುವ ಲೇಖಕರು ಅಂತ ತಗೊಳ್ಬೇಕು. ಇದು ಆಪ್ಷನ್ 3 ಇಲ್ಲಿ ಸರಿಯಾದಂಥ ಉತ್ತರ. ಇನ್ನು ಕೊನೆಯ ಪ್ರಶ್ನೆ 35 ನೋಡೋಣ. ಸಂಖ್ಯೆ 7 ಪ್ರತಿನಿಧಿಸುವುದು. ಇಲ್ಲಿ ಸಂಖ್ಯೆ 7 ನೀವು ಗಮನಿಸಿ, ಕೇವಲ ಸಂಖ್ಯೆ 7 ಮಾತ್ರ ಇದೆ. ಇದು ಗೊತ್ತಿದೆ ನಿಮಗೆ. ಸಂಖ್ಯೆ 7 ಶಿಕ್ಷಕರಾಗಿರುವ ಸಂಶೋಧಕರು, ಶಿಕ್ಷಕರನ್ನು ಮಾತ್ರ, ಲೇಖಕರನ್ನು ಮಾತ್ರ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ಛೇದನ ಇಲ್ಲದೆ ಇರೋದ್ರಿಂದ ನಾವು ಅದು ಲೇಖಕರು ಮಾತ್ರ, ಚೌಕ ಮಾತ್ರ ಇದೆ. ಹಾಗಾಗಿ ಆಪ್ಷನ್ 4 ನಾವಿಲ್ಲಿ ಸಿಲೆಕ್ಟ್ ಮಾಡಬೇಕು. ಇಲ್ಲಿಗೆ 35ನೇ ಪ್ರಶ್ನೆ ಮುಗಿಯುತ್ತೆ. ಈಗ ನೆಕ್ಸ್ಟ್ ನಾವು 36ನೇ ಪ್ರಶ್ನೆಗೆ ಹೋಗೋಣ. ಇಲ್ಲಿ 36ರಿಂದ 38ನೇ ಪ್ರಶ್ನೆಗೆ ಬರುವಂತಹ ಒಂದು ಸೂಚನೆ ಏನಂದರೆ, ಕೊಟ್ಟಿರುವ ಸಮೀಕರಣವನ್ನು ಅರ್ಥಪೂರ್ಣ ಮಾಡಲು ಕೊಟ್ಟಿರುವ ಯಾವ ಚಿಹ್ನೆಯು ಗಣವನ್ನು ಇಲ್ಲಿ ಸ್ಟಾರ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಅವರು ಒಂದು ಸಮಸ್ಯೆಯನ್ನು ಕೊಟ್ಟಿರ್ತಾರೆ. ಈ ಸಮಸ್ಯೆ ಸಮೀಕರಣ ರೂಪದಲ್ಲಿರುತ್ತೆ. ಅಂದರೆ
ಇಲ್ಲಿ ಸಮತ್ವವನ್ನು ಸೂಚಿಸುವ ಒಂದು ಸಮೀಕರಣ ಆಗಿರುತ್ತೆ. ಇಲ್ಲಿ ಸ್ಟಾರ್ ಮಾರ್ಕನ್ನು ಕೊಟ್ಟಿರ್ತಾರೆ. ಆ ಸ್ಟಾರ್ ಮಾರ್ಕ್ನಲ್ಲಿ ಯಾವ ಒಂದು ಕ್ರಿಯೆ ಅಂದರೆ ಪ್ಲಸ್ಸು ಮೈನಸ್ಸು ಅಥವಾ ಸಮ ಚಿಹ್ನೆ ಯಾವುದು ಚಿಹ್ನೆಯನ್ನು ಹಾಕಿದಾಗ ಆ ಒಂದು ಸಮೀಕರಣ ಸಮ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ 4 ಆಪ್ಷನನ್ನು ಚೆಕ್ ಮಾಡಿ ನೋಡಬೇಕಾಗ್ತದೆ. ಇಲ್ಲಿ 10 ಸ್ಟಾರ್ 2 ಸ್ಟಾರ್ 14 ಸ್ಟಾರ್ 6 ಇದೆ. ನಾವು ಇಲ್ಲಿ ಫಸ್ಟ್ ಮೈನಸ್ ಹಾಕಿ ಆಮೇಲೆ ಸಮ ಚಿಹ್ನೆ ಹಾಕಿ ಆಮೇಲೆ ಇಲ್ಲಿ ಸ್ಟಾರ್ 14 ಸ್ಟಾರ್ 6ರಲ್ಲಿ ಪ್ಲಸ್ ಹಾಕಿದಾಗ ನಮಗೆ ಉತ್ತರ ನೋಡಬೇಕು, ನಾವು ಬರುತ್ತೋ ಇಲ್ವೋ ಅದನ್ನು ಕಂಡುಕೊಳ್ತಾ ಹೋಗಬೇಕು. ಹೀಗೆ ಕಂಡುಕೊಳ್ತಾ ಹೋದಾಗ 3ನೇ ಆಪ್ಷನನ್ನು ನಾವಿಲ್ಲಿ ಹಾಕಿದಾಗ ಉತ್ತರ ಸರಿಯಾಗಿ ಬರುತ್ತೆ. ನೀವಿಲ್ಲಿ ನೋಡ್ಬೋದು 10 ಇಂಟು 2 ಮೈನಸ್ 14 ಈಸ್ ಈಕ್ವಲ್ ಟು 6 ಅಂತ ಬರ್ತದೆ. ಈಗ ಇಲ್ಲಿ ನೋಡಿ 10 2 20 ಬರ್ತದೆ, ಮೈನಸ್ 14 ಈಸ್ ಈಕ್ವಲ್ ಟು ಇದು 6ಕ್ಕೆ ಸಮ. ಹಾಗಾಗಿ ಈ ಒಂದು ಆಪ್ಷನ್ 3 ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ ನೀವಿಲ್ಲಿ 37ನೇ ಪ್ರಶ್ನೆಯಲ್ಲೂ ಅದೇ ರೀತಿ ಕೊಟ್ಟಿದ್ದಾರೆ. 6 ಸ್ಟಾರ್ 3 ಸ್ಟಾರ್ 7 ಸ್ಟಾರ್ 10 ಇದೆ. ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಚೆಕ್ ಮಾಡಬೇಕು. ನಾವು ಫಸ್ಟು ಏನು ಮಾಡೋಣ, 6 ಭಾಗಿಸು 3 ಗುಣಿಸು 7 ದೊಡ್ಡದು ಇಲ್ಲಿ 10 ಅಂತ ಕೊಡೋಣ. 6 ಭಾಗಿಸು 3 ಎಷ್ಟು ಬರುತ್ತೆ? 2 ಬರುತ್ತೆ. 2 ಗುಣಿಸು 7 ಯಾವಾಗಲೂ 10ಕ್ಕಿಂತ ದೊಡ್ಡದು, ಅಂದರೆ 14 10ಕ್ಕಿಂತ ದೊಡ್ಡದಾಗುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ 1 ಇಲ್ಲಿ ಸರಿಯಾಗೋದ್ರಿಂದ ನೀವು ಮುಂದೆ ನೋಡುವ ಅವಶ್ಯಕತೆ ಇಲ್ಲ. ಇನ್ನು 38ನೇ ಪ್ರಶ್ನೆ ನೋಡೋಣ. ಇಲ್ಲಿ 38ನೇ ಪ್ರಶ್ನೆ 5 ಸ್ಟಾರ್ 18 ಸ್ಟಾರ್ 6 ಸ್ಟಾರ್ 15 ಇದೆ. ಇಲ್ಲೂ ಸಹ ನಾವು ಪರೀಕ್ಷೆ ಮಾಡಿದಾಗ 1ನೇ ಆಪ್ಷನನ್ನು ಹಾಕಿದಾಗ ಅದು ಸರಿ ಬರಲಿಲ್ಲ. 2ನೇ ಆಪ್ಷನನ್ನು ಹಾಕ್ತೇನೆ ನೋಡಿ. 5 ಇಂಟು 18 ಭಾಗಿಸು 6 ಈಸ್ ಈಕ್ವಲ್ ಟು 15. ಇಲ್ಲಿ ನಿಮಗೆ ಗೊತ್ತಿದೆ, ಗುಣಾಕಾರ ಮತ್ತು ಭಾಗಾಕಾರ ಇದ್ದಾಗ ನಾವು ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡಬೇಕು. ಬೋರ್ಡ್ ಮಾಸ್ ಪ್ರಕಾರ 6 3 18 ಆಗ್ತದೆ, ಅಂದರೆ ಇಲ್ಲಿ 3 ಬಂತು, ಈಸ್ ಈಕ್ವಲ್ ಟು 15 ಆಗ್ತದೆ. ಅಂದರೆ ಆಪ್ಷನ್ 2 ನಾವು ಇಲ್ಲಿ ಚೆಕ್ ಮಾಡಿದಾಗ ಉತ್ತರ ಸರಿಯಾಗಿ ಬರುತ್ತೆ. ಹಾಗಾಗಿ ಇದನ್ನು ನಾವು ಆಯ್ಕೆ ಮಾಡಬೇಕು. ಇನ್ನು 38ನೇ ಪ್ರಶ್ನೆ ಇಲ್ಲಿಗೆ ಮುಗಿಯುತ್ತೆ. ಇನ್ನು 39ರಿಂದ 40ನೇ ಪ್ರಶ್ನೆಯನ್ನು ನಾವು ನೋಡೋಣ. ಇಲ್ಲಿ ಸೂಚನೆಯನ್ನು ನಾವು ಓದ್ಕೊಳ್ಬೇಕು. ಕೊಟ್ಟಿರುವ ಸಮೀಕರಣದಲ್ಲಿ ಯಾವ ಚಿಹ್ನೆಗಳು ಅಥವಾ ಸಂಖ್ಯೆಗಳನ್ನು ಅದಲು ಬದಲು ಮಾಡಿದಾಗ ಸಮೀಕರಣ ಸರಿಯಾಗಿರುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ. ಅಂದರೆ ಇಲ್ಲಿ ಅವರೇ ಚಿಹ್ನೆಯನ್ನು ಕೊಟ್ಟಿರ್ತಾರೆ. ಕೊಟ್ಟಾಗ 4 ಆಪ್ಷನಲ್ಲಿ ಅವರು ಸಂಖ್ಯೆ ಅಥವಾ ಚಿಹ್ನೆಯನ್ನು ಅದಲು ಬದಲು ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಅದಲು ಬದಲು ಮಾಡಿದಾಗ ಆ ಸಮೀಕರಣ ಸರಿಯಾಗಿರ್ತದೆ ಅನ್ನೋದನ್ನು ನೀವಿಲ್ಲಿ ಕಂಡುಹಿಡಬೇಕು. ಯಾವ ಸಂಖ್ಯೆಯನ್ನು ಅದಲು ಬದಲು ಮಾಡಿದಾಗ ಆ ಸಮೀಕರಣ ಸರಿಯಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಬೇಕು. 35 ಈಸ್ ಈಕ್ವಲ್ ಟು 7 ಪ್ಲಸ್ 12 ಭಾಗಿಸು 17 ಇದೆ. ಈಗ ನಾವಿಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಚೆಕ್ ಮಾಡಬೇಕು. 35 ಮತ್ತು 12 ಚೇಂಜ್ ಮಾಡಿ ನೋಡಬೇಕು. 35 ಇದ್ದಲ್ಲಿ 12 ಆಗಬೇಕು, 12 ಇದ್ದಲ್ಲಿ 35 ಆಗಬೇಕು. ಆವಾಗ ಉತ್ತರ ಸರಿ ಬರಲ್ಲ. ಇನ್ನು 17 ಇದ್ದಲ್ಲಿ 7 ಹಾಕಬೇಕು, 7 ಇದ್ದಲ್ಲಿ 17 ಹಾಕಿದ್ರೂ ಸಹ ಉತ್ತರ ಸರಿಯಾಗಿ ಬರಲ್ಲ. ಇನ್ನು 3ನೇದು ಭಾಗಿಸು ಇದ್ದಲ್ಲಿ ಪ್ಲಸ್ ಹಾಕಬೇಕು, ಪ್ಲಸ್ ಇದ್ದಲ್ಲಿ ಭಾಗಿಸು ಹಾಕಬೇಕು, ಆವಾಗಲೂ ಉತ್ತರ ಸರಿ ಬರಲ್ಲ. ಆದರೆ 4ನೇ ಆಪ್ಷನ್ ಹಾಕಿದಾಗ ಭಾಗಿಸು ಇದ್ದಲ್ಲಿ ಏನು ಮಾಡಬೇಕು, ಈಕ್ವಲ್ ಟು ಹಾಕಬೇಕು, ಈಕ್ವಲ್ ಟು ಇದ್ದಲ್ಲಿ ನಾವು ಭಾಗಿಸುವನ್ನು ಹಾಕಬೇಕು. ಅದನ್ನು ಚೆಕ್ ಮಾಡಿ ನೋಡೋಣ. ಈಗ 35
ಭಾಗಿಸು ಈಕ್ವಲ್ ಟು ಇದೆಲ್ಲ ಭಾಗಿಸು ಹಾಕಬೇಕು. 7 ಪ್ಲಸ್ 12 ಈಸ್ ಈಕ್ವಲ್ ಟು 17. ಅಂದರೆ ಭಾಗಿಸು ಇದ್ದಲ್ಲಿ ನಾವೇನು ಮಾಡಬೇಕು ಈಕ್ವಲ್ ಟು ಸಿಂಬಲ್ ಹಾಕಬೇಕು. ಈಗ 7 5 35 ಅಂದರೆ 7 5 ಬರ್ತದೆ ಇಲ್ಲಿ, ಪ್ಲಸ್ 12 ಬಂತು ಈಸ್ ಈಕ್ವಲ್ ಟು 17. ಅಂದರೆ ಇಲ್ಲಿ ಎಡಭಾಗ ಮತ್ತು ಬಲಭಾಗ ಏನಾಯಿತು, ಸಮ ಆಯಿತು. ಆಪ್ಷನ್ 4 ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ. ಅದೇ ರೀತಿ 40ನೇ ಪ್ರಶ್ನೆಯನ್ನು ನೀವು ನೋಡೋದಾದರೆ 54 ಮೈನಸ್ 10 ಭಾಗಿಸು 18 ಈಕ್ವಲ್ ಟು 7. ಇಲ್ಲಿ ನಾವು ಚೆಕ್ ಮಾಡಿದಾಗ 1ನೇ ಪ್ರಯತ್ನವನ್ನು ನಾವು ಚೆಕ್ ಮಾಡಿ ನೋಡೋಣ. 54 ಇದ್ದಲ್ಲಿ 10 ಹಾಕ್ತೇನೆ, ಆಮೇಲೆ 10 ಇದ್ದಲ್ಲಿ 54 ಹಾಕೋಣ. ಚೆಕ್ ಮಾಡಿ ನೋಡೋಣ. ಭಾಗಿಸು 18 ಈಸ್ ಈಕ್ವಲ್ ಟು 7 ಇದೆ. ಇಲ್ಲಿ 10 ಇದೆ, ಮೈನಸ್ ಇಲ್ಲಿ ಗೊತ್ತಿದೆ ನಮಗೆ ಯಾವಾಗ ಭಾಗಾಕಾರ ಮೊದಲು ಮಾಡಬೇಕು. 18 3 54 ಈಸ್ ಈಕ್ವಲ್ ಟು 7. 10ರಲ್ಲಿ 7 ಹೋದರೆ 3 ಹೋದರೆ 7 ಬಂತು. ಹಾಗಾಗಿ ಈ ಆಪ್ಷನ್ 1ನೇ ಆಪ್ಷನ್ನೇ ಸರಿಯಾಗ್ತದೆ. ಮುಂದಿನದನ್ನು ನೀವು ಚೆಕ್ ಮಾಡುವ ಅವಶ್ಯಕತೆ ಇಲ್ಲ. ಈಗ ನಾವು ನೆಕ್ಸ್ಟ್ 41ರಿಂದ 43ನೇ ಪ್ರಶ್ನೆಯನ್ನು ನಾವು ನೋಡೋಣ. 41ರಿಂದ 43ನೇ ಪ್ರಶ್ನೆಯಲ್ಲಿ ಸಾಮಾನ್ಯವಾಗಿ ಅವರು ಮಾತೃಕೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕೊಟ್ಟಿರುವ ಮಾತೃಕೆಗಳಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ ಅಥವಾ ಅಕ್ಷರವನ್ನು ಕಂಡುಹಿಡಿಯಿರಿ. ಇಲ್ಲಿ 3x3 ಮಾತೃಕೆಯನ್ನು ಕೊಟ್ಟಿರ್ತಾರೆ ಅವರು. ಈ ಮಾತೃಕೆಯಲ್ಲಿ ಅಕ್ಷರ ಅಥವಾ ಸಂಖ್ಯೆ ಯಾವುದಾದ್ರೂ ಒಂದನ್ನು ಸ್ಥಾನದಲ್ಲಿ ಬಿಟ್ಟು ಹೋಗಿರುವಾಗ ಕೊಟ್ಟಿರ್ತಾರೆ. ಅದನ್ನು ನಾವೇನು ಮಾಡಬೇಕು, ಇಲ್ಲಿ ಕಂಡುಹಿಡಿಬೇಕು. ಈಗ 41ನೇ ಪ್ರಶ್ನೆಯನ್ನು ನಾವು ನೋಡೋಣ. LRT ಆಮೇಲೆ H-N ಇದೆ. ನಂತರ 4 8 6 ಬಂದಿದೆ. ಈಗ ಈ ಒಂದು ಪ್ರಶ್ನೆಯನ್ನು ನಾವು ಬಿಡಿಸುವಾಗ ಇಂಗ್ಲೀಷ್ ಆಲ್ಫಾಬೆಟನ್ನು ಬರ್ಕೊಂಡು ಅದಕ್ಕೆ ನಾವು ನಂಬರನ್ನು ಕೊಟ್ಕೊಳ್ಬೇಕು. ನಂಬರನ್ನು ಕೊಟ್ಕೊಂಡ ನಂತರ L ಮತ್ತು H ಎಷ್ಟನೇ ಅಕ್ಷರ ಅನ್ನೋದನ್ನು ನಾವು ನೋಡಬೇಕು. ಈಗ ನಿಮಗೆ ಗೊತ್ತಿರುವ ಹಾಗೆ L 12ನೇ ಅಕ್ಷರ ಆದರೆ H 8ನೇ ಅಕ್ಷರ ಆಗುತ್ತೆ. ನಾವು ಇದನ್ನು ಕಳೆದಾಗ ನಮಗೆ 12ರಲ್ಲಿ 8 ಕಳೆದರೆ 4 ಬರ್ತದೆ. ಹಾಗಾಗಿ ಇಲ್ಲಿ 4 ಇದೆ. ಅದೇ ರೀತಿ R 18 ಅಕ್ಷರ ಆಗ್ತದೆ. 6 18ನೇ ಅಕ್ಷರ, ಆಮೇಲೆ 18ನೇ ಅಕ್ಷರ, ಆಮೇಲೆ 8 ಬರಬೇಕು. ಅಂದರೆ 18ರಲ್ಲಿ 10ನೇ ಅಕ್ಷರವನ್ನು ನಾವು ಕಳೆದಾಗ ನಮಗೆ ಉತ್ತರ ಇಲ್ಲಿ 8 ಸಿಗಬೇಕು. 10ನೇ ಅಕ್ಷರ ಎಷ್ಟು ಬರ್ಬೋದು ನಾವು ನೋಡಬೇಕು. 10ನೇ ಅಕ್ಷರ ಜೆ ಬರ್ತದೆ. ಹಾಗಾಗಿ ಇಲ್ಲಿ ನಾವು ಜೆ ಬರೋದ್ರಿಂದ ನಾವು ಏನು ಮಾಡಬೇಕು, ಆಪ್ಷನ್ 3 ಇಲ್ಲಿ ಸರಿಯಾದಂತಹ ಉತ್ತರ ಆಗ್ತದೆ. ಈಗ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡೋಣ. 41ನೇ ಪ್ರಶ್ನೆ ಆಯಿತು. ಈಗ 42ನೇ ಪ್ರಶ್ನೆಗೆ ನೋಡೋಣ. 42ನೇ ಪ್ರಶ್ನೆಯಲ್ಲಿ TOEZPJVG ಡ್ಯಾಶ್ ಅಂತಿದೆ ಕ್ವಶನ್ ಮಾರ್ಕು. ಇಲ್ಲೂ ಸಹ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಟಿ ನಂತರ O
ಈ ಎರಡು ಅಕ್ಷರಗಳ ಸಂಖ್ಯೆಗಳನ್ನು ಕಂಡುಹಿಡಿಯಬೇಕು. ಟಿ ಅಕ್ಷರ ಇಲ್ಲಿ 20ನೇ ಸ್ಥಾನದಲ್ಲಿ ಬರ್ತದೆ. ಟಿ ಎಷ್ಟು ಬರ್ತದೆ? 20. ಆಮೇಲೆ ಓ ಅಕ್ಷರ 15ನೇ ಸ್ಥಾನದಲ್ಲಿ ಬರ್ತದೆ. ಇದೆರಡನ್ನು ನೀವು ಕಳೆದಾಗ ನಿಮಗೆ ಇಲ್ಲಿ 5 ಬರ್ತದೆ. ಅದೇ ರೀತಿ ಝಡ್ ನಿಮಗೆ 26 ಆದರೆ ಪಿ ಅಕ್ಷರದ ಸ್ಥಾನ ನೋಡ್ಕೊಳ್ಬೇಕು. 16 ಬರ್ತದೆ. ಪಿ ಎಷ್ಟು ಬರ್ತದೆ? 16. ಆವಾಗ 26ರಲ್ಲಿ 16 ಆದರೆ 10 ಬಂತು. ಅದೇ ರೀತಿ ವಿ ಮತ್ತು ಜಿಯನ್ನು ನೋಡ್ಬೇಕು ನೀವು. ಇಲ್ಲಿ ವಿ ಸ್ಥಾನ 22 ಆಗ್ತದೆ. ಆಮೇಲೆ ಜಿಯ ಸ್ಥಾನ 7 ಆಗ್ತದೆ. 22ರಲ್ಲಿ 7 ಹೋದರೆ ಎಷ್ಟು? 15. ಇಲ್ಲಿ ನೀವು ನೋಡ್ಬೋದು 5, 10, 15 ಪ್ಯಾಟರ್ನ್ ಬಂದಿರೋದ್ರಿಂದ ನಾವು ಇಲ್ಲಿ ಕ್ವಶನ್ ಮಾರ್ಕಲ್ಲಿ ನಾವೇನು ಮಾಡಬೇಕು? 15ನೇ ಅಕ್ಷರವನ್ನು ತಗೊಳ್ಬೇಕು. 15ನೇ ಅಕ್ಷರ ಯಾವುದಾಗುತ್ತೆ? ಓ. ಇದು ಸರಿಯಾದಂತಹ ಉತ್ತರ ಆಗತ್ತೆ. ಈಗ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. 43ನೇ ಪ್ರಶ್ನೆ. ಡಿ ಜಿ ಕೆ ಬಿ ಇ ಜಿ ಮತ್ತು ಐ ಎಲ್ ಡ್ಯಾಶ್ ಕೊಟ್ಟಿದ್ದಾರೆ. ಇಲ್ಲೂ ಸಹ ನೀವು ಡಿ ಎಷ್ಟನೇ ನಂಬರ್ ಅನ್ನೋದನ್ನು ನೋಡಬೇಕು. ಡಿ ಇಲ್ಲಿ ನಾವು ನೋಡಿದಾಗ 4ನೇ ಅಕ್ಷರ. ಆಮೇಲೆ ಜಿಯನ್ನು ನೀವು ತಗೊಂಡಾಗ ಇಲ್ಲಿ 7ನೇ ಅಕ್ಷರ ಆಗುತ್ತೆ. 7, 4 ನೀವು ಕೂಡಿದಾಗ ಎಷ್ಟು ಬರುತ್ತೆ? 11 ಬರುತ್ತೆ. ಈ 11 ಅಕ್ಷರ ಕೆ ಆಗ್ತದೆ. ಅದೇ ರೀತಿ ಬಿ ಚೆಕ್ ಮಾಡಬೇಕು. ಬಿ 2ನೇ ಅಕ್ಷರ. ಇ ಎಷ್ಟು? ಇ 5ನೇ ಅಕ್ಷರ. 2 ಕೂಡಿಸಿದಾಗ 7. ಇದು ಇಲ್ಲಿ 7ನೇ ಅಕ್ಷರ ಜಿ ಇದೆ. ಜಿ ಬಂದಿದೆ. ಇನ್ನು ಐ ಎಲ್ಲನ್ನು ಚೆಕ್ ಮಾಡಿ. ಐ 9ನೇ ಅಕ್ಷರ. ಐ 9. ಅದೇ ರೀತಿ ಎಲ್ 12. 12 ಮತ್ತು 9 ನೀವು ಕೂಡಿಸಿದಾಗ ನಿಮಗೆ 21 ಬರುತ್ತೆ. ಅಂದರೆ 21ನೇ ಅಕ್ಷರ ನಮಗೆ ಯು ಬರ್ತದೆ. ಹಾಗಾಗಿ ಇಲ್ಲಿ ಆಪ್ಷನ್ 3 ಸರಿಯಾದಂತಹ ಉತ್ತರ ಆಗ್ತದೆ. ಈಗ ನಾವು ಪ್ರಶ್ನೆ ಸಂಖ್ಯೆ 44ರಿಂದ 48ಕ್ಕೆ ಹೋಗೋಣ. ಇಲ್ಲಿ ನಾವು ಸೂಚನೆಯನ್ನು ನೋಡಿದಾಗ ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಗಮನವಿಟ್ಟು ಓದಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಈ ರೀತಿ ಪ್ರಶ್ನೆಗಳನ್ನು ನಾವು ಗೆಸ್ ಮಾಡ್ಬೋದು, ಯಾಕಂದರೆ ಇಂಥ ಪ್ರಶ್ನೆಗಳು ಬರ್ತವೆ. ಇಲ್ಲಿ 44ನೇ ಪ್ರಶ್ನೆಯನ್ನು ನಾನು ಓದ್ತೇನೆ. ರೂಪಾಳು ಲೀಲಾಳಿಗಿಂತ ಎತ್ತರವಾಗಿದ್ದಾಳೆ ಮತ್ತು ಶ್ವೇತಾಳಿಗಿಂತ ಕುಳ್ಳಗಿದ್ದಾಳೆ. ತಾರಾ ಲೀಲಾಳಿಗಿಂತ ಕುಳ್ಳಗಿದ್ದಾಳೆ, ಆದರೆ ಬಿಂದುವಿಗಿಂತ ಎತ್ತರವಾಗಿದ್ದಾಳೆ. ಇವರನ್ನು ಅವರ ಎತ್ತರಕ್ಕನುಗುಣವಾಗಿ ಸಾಲಿನಲ್ಲಿ ನಿಲ್ಲಲು ಹೇಳಿದರೆ ಮಧ್ಯದಲ್ಲಿ ಇರುವವರು ಯಾರು ಅಂತ ಕೇಳಿದರು. ಇಲ್ಲಿ ನಿಮಗೆ ಗೊತ್ತಿದೆ, ರೂಪಾಳು ಲೀಲಾಳಿಗಿಂತ ಎತ್ತರವಾಗಿದ್ದಾಳೆ ಅಂತ ಹೇಳಿದ್ದಾರೆ. ಅಂದರೆ ನಾವು ಲೀಲಾನ ಇಲ್ಲಿ ನಿಲ್ಲಿಸಿದ್ರೆ ರೂಪ ಅವಳಿಗಿಂತಳು ಏನಾಗಿದ್ದಾಳೆ? ಎತ್ತರ ಆಗಿದ್ದಾಳೆ. ಮತ್ತು ಶ್ವೇತಾಳಿಗಿಂತ ಅವಳು ಏನಾಗಿದ್ದಾಳೆ? ಲೀಲಾಳಿಗಿಂತ ಎತ್ತರವಾಗಿದ್ದಾಳೆ ಮತ್ತು ಶ್ವೇತಾಳಿಗಿಂತ ಕುಳ್ಳಗಿದ್ದಾಳೆ ಅಂತ ಹೇಳಿದ್ದಾರೆ. ಅಂದರೆ ಶ್ವೇತಾಳಿಗಿಂತ ಅವಳು ಏನಾಗ್ತಾಳೆ? ಕುಳ್ಳಗಾಗ್ತಾಳೆ. ತಾರಾ ಲೀಲಾಳಿಗಿಂತ
ಕುಳ್ಳಗಿದ್ದಾಳೆ, ಅಂದರೆ ತಾರಾ ಲೀಲಾಳಿಗಿಂತ ಕುಳ್ಳ ಇದ್ದರೆ ಇಲ್ಲಿ ತಗೊಳ್ಬೇಕು ಎಡಭಾಗದಲ್ಲಿ. ಆಮೇಲೆ ಬಿಂದುವಿಗಿಂತ ಎತ್ತರ ಇದ್ದಾಳೆ, ಅಂದರೆ ಇಲ್ಲಿ ಬಿಂದುವನ್ನು ನಾವು ಇಲ್ಲಿ ತಗೊಳ್ಬೇಕು. ಅಂದರೆ ಈ ರೀತಿ ನಾವು ಏರಿಕೆ ಕ್ರಮದಲ್ಲಿ ಎತ್ತರಗಳನ್ನು ಬರ್ಕೊಂಡಾಗ ಮಧ್ಯದಲ್ಲಿ ಇರುವವರು ಯಾರು ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಮಧ್ಯದಲ್ಲಿ ಇರುವವರು ಲೀಲಾ ಆಗ್ತಾಳೆ. ಹಾಗಾಗಿ ಲೀಲಾ ಆಪ್ಷನ್ 1 ಅನ್ನು ನಾವು ಇಲ್ಲಿ ಟಿಕ್ ಮಾಡಬೇಕು.